ಆದ್ರಿಂದ ಈ ಸಲ ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಇದ್ದಾನೆ ಇಲ್ಲಿವರೆಗೂ. ಏಪ್ರಿಲ್ ತಿಂಗಳು, ಮೇ ತಿಂಗಳು 15ನೇ ತಾರೀಕು 3ನೇ ಮನೆಗೆ ಹೋಗ್ತಾನೆ. 3ನೇ ಮನೆಗೆ ಹೋದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಿತವಾದಂಥ ಫಲಗಳು. ಹಿಂದಿನ ವರ್ಷ ಸ್ವಲ್ಪ ದುಡ್ಡು ಕಾಸೆಲ್ಲ ಚೆನ್ನಾಗಿ ಓಡಾಡ್ತಾ ಇತ್ತು, ಎಲ್ಲೋ ಇನ್ವೆಸ್ಟ್ ಮಾಡಿದ್ವಿ, ಅದು ಸರಿಯಾದ ರಿಟರ್ನ್ಸ್ ಬಂದಿಲ್ಲ ಅಂದ್ರೆ ನಿಮಗೆ ಮೇ ತಿಂಗಳ ನಂತರ ಆ ದುಡ್ಡು ಖಂಡಿತ ವಾಪಸ್ ಬರುತ್ತೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಮೇಷಲಗ್ನದವರು ಎಕ್ಸ್ಟ್ರೋವರ್ಟ್ ಆದ್ರಿಂದ ಮ್ಯಾಥಮೆಟಿಕ್ಸ್ ಅಂಡ್ ಕೆಮಿಸ್ಟ್ರಿಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನ ಕೊಡಬೇಕಾಗುತ್ತೆ. 3ನೇದು ಚಿಕ್ಕ ವಯಸ್ಸವರಿಗೆ ಸಾಡೆ ಸಾತಿ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಸಾಡೆ ಸಾತಿ ಖಂಡಿತ ಕೆಟ್ಟದ್ದು ಮಾಡಲ್ಲ. ಸಾಡೆ ಸಾತಿ ಎಂಥ ಗ್ರಹ ಅಂದ್ರೆ ಧರ್ಮಾಧಿಕಾರಿ ಶನಿ. ಅವ್ನು ನಿಮ್ಮ ಪಕ್ಕದಲ್ಲಿ ಬಂದು ಕೂತಿರ್ತಾನೆ. ಧರ್ಮಕ್ಕೆ, ನ್ಯಾಯಕ್ಕೆ, ಮನಸ್ಸಾಕ್ಷಿಗೆ ವಿರೋಧವಾಗಿ ನೀವೇನಾದ್ರು ಕೆಲಸ ಮಾಡಿದ್ರೆ ಖಂಡಿತ ನಿಮ್ಮನ್ನ ಹಿಡ್ಕೋತಾನೆ. ಆದ್ರೆ 70% ಅಷ್ಟು ಜನ ಹಂಗೆ ಇದ್ದಾರೆ ಅಂದ್ರೆ ಖಂಡಿತ ಶನಿ ಕಾಟ ಕೊಡುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಕೊಡ್ಬೋದು, ಲಂಚ ತಗೊಳ್ಳೋರ್ಗೆ ಕೊಡ್ಬೋದು, ಇನ್ಯಾರೋ ಯಾಮಾರ್ಸ್ಕೊಂಡು ತಿರುಗಾಡ್ತಾರೆ ಅಂದ್ರೆ ಅವ್ರಿಗೆ ತೊಂದರೆ ಕೊಡ್ಬೋದು. ಆದ್ರೆ ಶನಿ ನೀವು ನಿಮ್ಮ ಕೆಲಸವನ್ನು ನಿಯತ್ತಾಗಿ ಮಾಡ್ಕೊಂಡಿದ್ದಾಗ ಶಿಸ್ತಿಗೆ ಗ್ರಹಗಳು ಎದುರ್ಕೊಂಡಂಗೆ ಇನ್ನು ಯಾವ ಪೂಜೆ ಪುನಸ್ಕಾರ ಕೂಡ ಇದಿರೋದಿಲ್ಲ.